ನಮಸ್ಕಾರ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಸಿಂಥೆಟಿಕ್ ಸ್ಯಾರಿಗೆ ಫಾಲ್ ಹಾಕೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲರಿಗೂ ಗೊತ್ತೇ ಇರುತ್ತೆ. ಆದರೂ ಕೂಡ ಸಿಂಥೆಟಿಕ್ ಸ್ಯಾರಿಗೆ ಫಾಲ್ ಹಾಕಬೇಕಾದ್ರೆ ಸ್ವಲ್ಪ ರಿಂಕಲ್ಸ್ ಬರೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಅದರಿಂದ ಇವತ್ತು ನಾನೊಂದು ಟ್ರಿಕ್ಕನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆ ಥರ ಮಾಡಿ ನೀವು ಆವಾಗ ನಿಮಗೆ ಸಿಂಥೆಟಿಕ್ ಸ್ಯಾರಿನಲ್ಲಿ ಯಾವುದೇ ರೀತಿಯ ರಿಂಕಲ್ಸ್ಗಳು ಬರೋದಿಲ್ಲ ಫಾಲ್ ಹಾಕಬೇಕಾದ್ರೆ. ನೋಡಿ, ಮೊದಲಿಗೆ ಇವಾಗ ಅಂಚನ್ನು ಹೊಲ್ಕೋಬೇಕು. ಇವಾಗೆಲ್ಲ ಒಂದೇ ಸೈಡ್ ಬರ್ತಾ ಇದೆ, ಹಾಗಾಗಿ ಬರೀ ಮಿಷಿನಲ್ಲಿ ನಾವು ಸ್ಟಿಚ್ ಮಾಡ್ಕೊಂಡ್ರೆ ಸಾಕು. ಸೆರಗಿನ ಕಡೆಗೆ ಬೇಕು ಅಂದಾಗ ನಾವು ಜಿಗ್ಜಾಗ್ ಮಾಡ್ಕೋಬೋದು. ಇವಾಗ ಫಾಲ್ ಎಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ಅಂದರೆ, ನಮ್ಮ ಮೊಳಕೈಯಿಂದ ಅಷ್ಟು ಉದ್ದ ನಾವು ಅಳತೆಯನ್ನು ಮಾಡಿಕೊಂಡು ಅಲ್ಲಿಂದ ನಾವು ಫಾಲನ್ನು ಹಚ್ಚೋದಕ್ಕೆ ಶುರು ಮಾಡಬೇಕು. ಮುಂದಕ್ಕೆ ಅಷ್ಟು ಸೀರೆನ ನಾವು ಬಿಟ್ಬಿಡಬೇಕು. ಅಷ್ಟು ಸೀರೆನ ಬಿಟ್ಬಿಟ್ಟು ಅಲ್ಲಿಂದ ನಾವು ಫಾಲ್ ಹಚ್ಚೋದನ್ನು ಶುರು ಮಾಡ್ಕೋಬೇಕು. ಹಿಂದಗಡೆ ಒಂದು ಕೈ ಹಿಡ್ಕೊಂಡು ಮುಂದಗಡೆ ನೀಟಾಗಿ ಎಡ್ಜಲ್ಲಿ ಅದನ್ನು ಹಿಡ್ಕೊಂಡು ಕೊನೆಯಲ್ಲಿ ಸ್ಟಿಚ್ ಹಾಕಬೇಕು. ನೀಟಾಗಿ ಕರೆಕ್ಟಾಗಿ ಬರಬೇಕು ಅದು ಸ್ಟಿಚಿಂಗು, ಹಿಂದೆ ಮುಂದೆ ಹೋಗಬಾರ್ದು. ನೋಡಿ, ಕೊನೆಯಲ್ಲಿ ಎಡ್ಜಲ್ಲಿ ಅದನ್ನು ಹೊಲ್ಕೋಬೇಕು. ಆ ಥರ ಬಂತು ಅಂತಂದರೆ ನಮಗೆ ಯಾವುದೇ ರೀತಿಯ ರಿಂಕಲ್ಸ್ಗಳು ಕೂಡ ಬರೋದಿಲ್ಲ. ಹೊಲಿಗೆ ಹಿಂದೆ ಮುಂದೆ ಆಯಿತು ಅಂತಂತಂದರೆ ಅದು ತಪ್ಪಾಗುತ್ತೆ. ಇವಾಗ ನೋಡಿ, ಫುಲ್ ಸೀರೆ ಹೊಲಿದಿದ್ದಾಯಿತು. ಈಗ ನಾವು ಈ ಜಾಗದಲ್ಲಿ ಒಂದು ಕಚ್ಚಾ ಸ್ಟಿಚ್ಚನ್ನು ಹಾಕ್ಕೋಬೇಕು. ಅದನ್ನು ಸ್ವಲ್ಪ ಮಿಷಿನ್ಗೆ ಈ ಥರ ನಾವು ಹಿಡಿದ್ಬಿಟ್ಟು ಅಲ್ಲಿಂದ ನಾವು ನೀಟಾಗಿ ಕಚ್ಚಾ ಹೊಲಿಗೆನ ಹಾಕ್ಕೊಂಡು ಹೋಗೋಣ. ಸ್ವಲ್ಪ ಮಾತ್ರ ಇಲ್ಲಿ ಈ ಥರ ನಾವು ಕಚ್ಚಾ ಹೊಲಿಗೆನ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗಬಾರ್ದು. ಯಾಕೆ ಅಂತಂದರೆ ನಮಗೆ ಸ್ಟ್ರೈಟಾಗಿ ಗೊತ್ತಾಗಬೇಕು. ಆ ಗೊತ್ತಾಗೋದಕ್ಕೋಸ್ಕರ ಈ ಕಡೆ ಭಾಗದಲ್ಲಿ ನಾವು ಸ್ವಲ್ಪನೇ ಹೊಲಿಗೆ ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಅದನ್ನು ಬಿಟ್ಟು ಆಮೇಲೆ ನಾವೇನು ಮಾಡಬೇಕು, ಇದನ್ನು ನೆಲದ ಮೇಲೆ ಸೀದದಲ್ಲಿ ಹಾಕ್ಕೋಬೇಕು. ಈ ಕಡೆ ಹೊಲಿದಾಗಿದ್ದ ನಂತರ ಇವಾಗ ಇದನ್ನು ನಾವು ಸೀದಾ ಮಾಡಿ ನೆಲದ ಮೇಲೆ ಹಾಕ್ಕೊಳ್ಳೋಣ ನೀಟಾಗಿ. ನೋಡಿ, ಸೀದಾ ಹಾಕ್ಕೊಂಡು ಇವಾಗ ಸೀದದ ಮೇಲೆ ನಾವು ಈ ಥರ ಕಚ್ಚಾ ಹೊಲಿಗೆನ ಹಾಕ್ಕೊಂಡು ಹೋಗೋಣ. ಏನಕ್ಕೆ ಸೀದದ ಮೇಲೆ ಈ ಥರ ನಾವು ಕಚ್ಚಾ ಹೊಲಿಗೆ ಹಾಕ್ಕೋಬೇಕು ಅಂದಾಗ ಮೇಲ್ಗಡೆ ಇದು ನಮಗೆ ಕಾಣುತ್ತೆ. ಆ ಕಾರಣದಿಂದ ಸೀರೆನ ನಾವು ಈ ಥರ ಪ್ರೆಸ್ ಮಾಡಿಕೊಂಡು ಕಚ್ಚಾ ಹೊಲಿಗೆ ಹಾಕ್ಕೊಳ್ತಾ ಹೋದ್ವಿ ಅಂದರೆ ಎಲ್ಲಿನೂ ಕೂಡ ನಮಗೆ ರಿಂಕಲ್ಸು ಬರೋದಿಲ್ಲ. ಅಕಸ್ಮಾತಾಗಿ ರಿಂಕಲ್ಸ್ ಆ ಥರ ಕಾಣಿಸ್ತು ಅಂದರೆ ನಾವು ಬಿಚ್ಚಿಬಿಟ್ಟು ಮತ್ತೆ ಇನ್ನೊಂದು ಸಲ ಹೊಲಿಗೆನ ಹಾಕ್ಕೋಬೋದು. ಅದೇ ನಾವು ಉಲ್ಟಾ ಇಟ್ಬಿಟ್ಟು ಇದನ್ನೇನಾದರೂ ನಾವು ಹೊಲಿಗೆ ಹಾಕ್ಕೊಂಡ್ವಿ ಅಂತಂದರೆ ಅದು ಏನಾಗುತ್ತೆ, ಈ ಕಡೆ ಭಾಗದಲ್ಲಿ ರಿಂಕಲ್ಸ್ ಬಂದಿರೋದನ್ನು ನಮಗೆ ಗೊತ್ತಾಗೋದಿಲ್ಲ. ಆ ಕಾರಣದಿಂದ ಈ ಥರ ಸೀದಾ ಭಾಗದಲ್ಲಿ ಇಟ್ಕೊಂಡು ನಾವು ಕೈಯಿಂದ ಈ ಥರ ಎಳ್ಕೊಂಡು ಹೊಲಿಗೆನ ಹಾಕ್ಕೋಬೇಕು ಫ್ರೆಂಡ್ಸ್. ಇವಾಗ ನೋಡಿ, ಎಲ್ಲ ಹೊಲ್ಕೊಂಡಿದ್ದಾಯಿತು ಕಚ್ಚಾ ಹೊಲಿಗೆ ಪೂರ್ತಿ. ಇವಾಗ ನಾವು ಎಮ್ಮಿಂಗ್ನ ಮಾಡ್ಕೊಳ್ಳೋಣ. ಇವಾಗ ಬ್ಲೌಸ್ಗಳಿಗೆಲ್ಲ ಎಮ್ಮಿಂಗ್ ಮಾಡ್ತೀವಲ್ಲ, ಆ ಥರ ನಾವು ಯಾವತ್ತೂ ಎಮ್ಮಿಂಗ್ನ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಆ ಥರ ಎಮ್ಮಿಂಗ್ ಮಾಡ್ಕೊಂಡು ಹೋದ್ವಿ ಅಂತಂತಂದರೆ ಏನಾಗುತ್ತೆ, ಅದು ಒಂದೊಂದು ಸಲ ಗೆಜ್ಜೆಗೆ ಅಥವಾ ಕಾಲು ಉಗುರಿಗೆ ಆಮೇಲೆ ವರ್ಕ್ ಮಾಡಿರ್ತೀವಲ್ಲ ಅಂಥದಕ್ಕೆಲ್ಲ ಸಿಕ್ಕಾಕೊಂಡು ಎಳ್ಕೊಂಡು ಬಿಡುತ್ತೆ. ಆ ಕಾರಣದಿಂದ ನಾವು ಎಮ್ಮಿಂಗ್ ಥರ ಮಾಡ್ದಿರ ನಾವು ಮಾಮೂಲಿಯಾಗಿ ಸ್ಟಿಚ್ ಏನು ಹಾಕ್ತೀವಲ್ಲ ಆ ಥರ ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ಇವಾಗ ನೋಡಿ, ಟೈಟ್ ಬರೋದಕ್ಕೋಸ್ಕರ ನಾವು ಈ ಥರ ಮಂಡಿಗಾಲಲ್ಲಿ ನಾವು ಚಕಬೆಲ್ಲ ಹಾಕ್ಕೊಂಡು ಆ ಕಡೆ ತೊಡೆಗೂ ಈ ಕಡೆ ತೊಡೆಗೂ ಸೀರೆನ ಸಿಗಿಸ್ಕೊಂಡು ನಾವು ಟೈಟಾಗಿ ಹಿಡ್ಕೊಂಡು ಕೈಯಲ್ಲಿ ನೋಡಿ ಈ ಥರ ಹೊಲ್ಕೊತಾ ಹೋಗೋಣ. ಇಲ್ಲ ನಿಮಗೆ ಕೆಳಗಡೆಗೆ ಒಂದು ರಟ್ಟೆನ ಇಟ್ಕೊಂಡು ಈ ಥರ ಹೊಲ್ಕೊಂಡು ಹೋಗ್ತೀನಿ ಅಂದರೆ ಆ ಥರನಾದರೂ ಮಾಡ್ಕೋಬೋದು. ಮೊದಲಿಗೆ ನಾವು ಸ್ಟಿಚ್ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ರಿಂಕಲ್ಸು ಆ ಥರ ಏನೂ ಬರೋದಿಲ್ಲ. ಆ ಕಡೆ ಈ ಕಡೆ ಕಾಲಲ್ಲಿ ನಾವು ಟೈಟಾಗಿ ಹಿಡ್ಕೊಂಡು ಕೈಯಲ್ಲಿ ಇನ್ನೊಂದು ಸೈಡಲ್ಲಿ ಹಿಡ್ಕೊಂಡ್ಬಿಟ್ಟು ಈ ಥರ ಸ್ಟಿಚ್ ಹಾಕ್ಕೊಂಡು ಹೋದರೆ ಸಾಕು. 10 ನಿಮಿಷದಲ್ಲಿ ನೀವು ಸಿಂಥೆಟಿಕ್ ಸ್ಯಾರಿಗೆ ಯಾವುದೇ ರೀತಿಯ ರಿಂಕಲ್ಸ್ ಬರ್ದಿರ ಆರಾಮಾಗಿ ಫಾಲ್ಗಳನ್ನ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ನೋಡಿ, ಏನು ಟ್ರಿಕ್ಸು ಅಂತಂತಂದರೆ ಉಲ್ಟದ್ರಲ್ಲಿ ಯಾವತ್ತೂ ನಾವು ಕಚ್ಚಾ ಹೊಲಿಗೆನ ಹಾಕ್ಕೊಳ್ಳೋಕ್ಕೆ ಹೋಗಬಾರ್ದು. ಸೀದಾ ಹಾಕಿಬಿಟ್ಟು ಸೀದದ್ರ ಮೇಲೆ ನಾವು ಕಚ್ಚಾ ಹೊಲಿಗೆನ ಹಾಕ್ಕೊಂಡು ಹೋದ್ವಿ ಅಂತಂತಂದರೆ ಆವಾಗ ನಮಗೆ ಯಾವುದೇ ಥರದ ರಿಂಕಲ್ಸ್ಗಳು ಬರೋದಿಲ್ಲ ಫ್ರೆಂಡ್ಸ್. ನೋಡಿ, ಕಚ್ಚಾ ಹೊಲಿಗೆ ಹಾಕ್ಕೊಂಡಿರೋದನ್ನೆಲ್ಲ ಕೂಡ ನಾವು ಆಮೇಲೆ ಬಿಚ್ಚಾಕ್ಬಿಡಬೇಕು. ನೋಡಿ, ಏನು ಹೊಲಿಗೆ ಮೇಲ್ಗಡೆಗೆ ಕಾಣಿಸ್ತಾ ಇಲ್ಲ, ಸಣ್ಣದಾಗಿ ಹೊಲಿಗೆನ ಹಾಕ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ. ಯಾವುದೇ ರೀತಿಯ ವರ್ಕ್ ಸ್ಯಾರಿಗಳಿದ್ದರೂ ಕೂಡ ಅದಕ್ಕೂ ಕೂಡ ನಾವು ಇದೇ ಥರ ಫಸ್ಟು ಕೆಳಗಡೆಗೆ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಸೀದದ್ರಲ್ಲಿ ನಾವು ಈ ಥರ ಹೊಲಿಗೆ ಹಾಕ್ಕೊಂಡು ಎಮ್ಮಿಂಗ್ ಮಾಡ್ಕೊಂಡು ಹೋದ್ವಿ ಅಂದರೆ ಯಾವುದೇ ರೀತಿಯ ರಿಂಕಲ್ಸ್ಗಳು ಬರೋದಿಲ್ಲ ಫ್ರೆಂಡ್ಸ್.
ನೋಡಿ ಇವಾಗ ಕೊನೆಯಲ್ಲಿ ಎಷ್ಟು ನೀಟಾಗಿ ಬಂದಿದೆ ಸ್ಟಿಚ್ಚು. ಹಾಗೆ ಮೇಲ್ಗಡೆ ಕೂಡ ಎಮ್ಮಿಂಗು ಅಷ್ಟಾಗಿ ಮೇಲ್ಗಡೆಗೆ ಕಾಣಿಸ್ತಾ ಇಲ್ಲ, ಸಣ್ಣದಾಗಿ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ರೆಡಿ ಆಯಿತು ಸೀರೆ ಫಾಲು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮಸ್ಕಾರ.